ನಮಸ್ಕಾರ ಕರ್ನಾಟಕ. ಇವಾಗ ತಾನೇ ಜಸ್ಟ್ ಒಂದು ಕ್ಲಿಪ್ಪಿಂಗ್ ನೋಡಿದೆ, ಸಖತ್ ಬೇಜಾರಾಯ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಕೂಡ ಈ ಮೂವಿಗೆ ಲಾಸ್ಟ್ ಭಾನುವಾರ ಹೋಗಿದ್ದೆ. ಮೂವಿ ಮಾತ್ರ ನಿಜವಾಗ್ಲೂ ಕಮರ್ಷಿಯಲಿ ಹಿಟ್ ಆಗುವಂತ ಮೂವಿ. ಅವರ ಒಂದು ಫಿಲಂ ಕರಿಯರ್ ಅಲ್ಲೇ ನಾನು ನೋಡಿದಂತ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈವನ್ ಅವರೊಬ್ಬರೇ ಮಾತ್ರ ಅಲ್ಲ, ಶ್ರುತಿ ಅವರು ಹಾಗೂ ಮಾಲಾಶ್ರೀ ಅವರು. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ಲೇಡಿ ಆಗಿ ಏನ್ ಅವರು ಪರ್ಫಾರ್ಮೆನ್ಸ್ ಕೊಡ್ಬೇಕು ಇವತ್ತಿಗೂ ಅದೇ ತರ ಕೊಡ್ತಾ ಇದ್ದಾರೆ. ಆಮೇಲೆ ಅಚ್ಯುತರಾಮ್ ಸರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಡೀ ಫಿಲಂ ಸ್ಟೋರಿ ಆಕ್ಚುಲಿ ಕಮರ್ಷಿಯಲಿ ತುಂಬಾ ಚೆನ್ನಾಗಿದೆ. ಆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಆ ಫಿಲಂಗೆನೆ ಥಿಯೇಟರ್ ಸಿಗ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಯಾರು ಅಂತಂದ್ಬಿಟ್ಟು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಇರಬೇಕು, ಇಲ್ಲ ಥಿಯೇಟರ್ ಓನರ್ಸ್ ಇರಬೇಕು. ಜನ ಥಿಯೇಟರ್ ಬರ್ತಾ ಇದ್ರು ಕೂಡ ಫಿಲಮ್ ನ ತೆಗಿತಾ ಇದ್ದಾರೆ, ಹಿಂದಿ ಫಿಲಮ್ ನ ಹಾಕ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ. ಡಿ ಬಾಸ್ ಅವರು ಹೋಗಿದ್ರು ನಮ್ಮ ಆಂಧ್ರದಲ್ಲಿ ನಮ್ ಫಿಲಮ್ ಆಗ್ತಾ ಇಲ್ಲ ಅಂತ ರಾಬರ್ಟ್ ಮೂವಿಗೋಸ್ಕರ. ಇವತ್ತು ಕರ್ನಾಟಕದಲ್ಲೇ ನಮ್ಮ ಮೂವಿನ ತೆಗಿತಾ ಇದ್ದಾರೆ ಅಂತ ವಿನೋದ್ ಪ್ರಭಾಕರ್ ಅವರು ಫಿಲಂ ಚೇಂಬರ್ಗೆ ಹೋಗಿದ್ದಾರೆ. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಅದು ನಾನೇನು ಹೊಸಬ ಅಲ್ಲ. ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ. ಇವತ್ತು ನಮ್ಮ ತಂದೆ ಅಭಿಮಾನಿಗಳ ಜನ ಬಂದು ನೋಡಿದ್ದಾರೆ ಸಿನಿಮಾನ. ಅವ್ರು ಇಷ್ಟಪಡ್ತಿದ್ದಾರೆ ಸಿನಿಮಾನ. ಫ್ಯಾಮಿಲಿ ನೋಡ್ತಿದ್ದಾರೆ, ಹೆಣ್ಮಕ್ಳು ನೋಡ್ತಿದ್ದಾರೆ, ಎಲ್ಲರೂ ಬಂದು ನೋಡ್ತಿದ್ದಾರೆ. ಅಂತ ಸಿನಿಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅನ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದೆ ಸರ್. ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರ ಹೋಗಿ ಭಿಕ್ಷೆ ಬೇಡ್ತಿದ್ದೀವಿ ಸರ್, ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ. ಸೊ ವಿಡಿಯೋ ನೋಡೋದ್ರಲ್ಲ ಎಷ್ಟು ಬೇಜಾರಾಗ್ತಾ ಇದೆ ನೋಡಿ. ನಾನು ಅವತ್ತೇ ರಿವ್ಯೂ ಕೊಡಬೇಕಾಗಿತ್ತು ಇದು. ಸೊ ಅದನ್ನ ನಾನು ಕೊಡೋಕ್ಕಾಗಿಲ್ಲ. ನಾನು ಕೂಡ ಮೂವಿಗೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಆ ಪ್ರೂಫು ಕೂಡ ನಿಮ್ಗೆ ವಿಡಿಯೋಸ್ ಹಾಕ್ತೀನಿ ನೋಡಿ. ಅದು ಆಕ್ಚುಲಿ ಆಟೋ ಡ್ರೈವರ್ಸ್ಗೆ ನಾನು ಸಲಾಮ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಅವರು ಪೋಸ್ಟರ್ ಹಾಕೊಂಡು ಪ್ರಮೋಷನ್ ಮಾಡ್ತಾರೆ. ಆಮೇಲೆ ಕೂಲಿ ಕಾರ್ಮಿಕರು, ನಾವು ಮಿಡಲ್ ಕ್ಲಾಸ್ ಹುಡುಗರು, ನಾವೇ ಎಲ್ಲ ಫಿಲಮ್ನ ಹೋಗ್ಬಿಟ್ಟು ಬೆಳೆಸೋದು. ಪ್ರಾಬ್ಲಮ್ ಏನಾಗ್ತಾ ಇದೆ ಅದು ಕರ್ನಾಟಕ ವಾಣಿಜ್ಯ ಮಂಡಳಿಯವರು ದಯವಿಟ್ಟು ಪರಿಗಣನೆಗೆ ತಗೊಂಡು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ಮುಂದೆ ಈ ತರ ತೊಂದರೆಗಳಾಗಬಾರ್ದು ಅಂತ ಹೇಳ್ತಾ, ಸಣ್ಣ ಸಣ್ಣ ಕಲಾವಿದರು, ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸು, ಹೀರೋಗಳು ಎಲ್ಲ ಕಣ್ಮರೆ ಆಗೋಗ್ತಾರೆ ಈ ತರ ಆಗ್ತಾ ಇದ್ರೆ ಅಂತ ಹೇಳ್ತಾ, ದಯವಿಟ್ಟು ಥಿಯೇಟರ್ಸ್ ಗಳನ್ನ ಕೊಡಿ. ಫಿಲಂ ನಿಜವಾಗ್ಲೂ ಓಡುತ್ತೆ. ಒಂದು ಕಮರ್ಷಿಯಲಿ ಹಿಟ್ ಆಗುವಂತ ಮೂವಿ ಇದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.